ಪ್ರಿಯ ವಿದ್ಯಾರ್ಥಿಗಳೇ, ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ 9ನೇ ತರಗತಿಯ ಪದ್ಯವಾದ ಪಾರಿವಾಳ ಈ ಒಂದು ಪದ್ಯದ ಅರ್ಥ ಸಾರಾಂಶವನ್ನ ಸರಳವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇದನ್ನ ಬರೆದಂತಹ ಕವಿ ಸೂರಂ ಎಕ್ಕುಂಡಿ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಸೂರಂ ಎಕ್ಕುಂಡಿರವರು ಪಾರಿವಾಳ ಪದ್ಯವನ್ನ ಬರೆದಿದ್ದಾರೆ. ಇಲ್ಲಿ ಪಾರಿವಾಳ ಶೀರ್ಷಿಕೆ ನಮಗೆ ತುಂಬಾ ಸರಳವಾಗಿ ಅರ್ಥ ಆಗುತ್ತೆ ಅಲ್ವಾ. ಪಾರಿವಾಳ ಅಂದ್ರೆ ಪಿಜನ್. ನೀವು ನೋಡ್ತಾ ಇದ್ದೀರಾ ಚಿತ್ರದಲ್ಲಿ. ಈ ಒಂದು ಪಾರಿವಾಳಗಳ ಕಥೆಯನ್ನ ಪದ್ಯದ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಏನು ಪಾರಿವಾಳಗಳ ಕಥೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯವನ್ನ ನೋಡೋದಾದ್ರೆ, ಸೂರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಅಂತ. ಇವರು 1923ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಹುಟ್ಟಿದ್ರು. ಇವರು 1923ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಹುಟ್ಟಿದರು. 1944ರಲ್ಲಿ BA ಪದವಿಯನ್ನ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾರೆ. 35 ವರ್ಷಗಳ ಸೇವೆ ಆದ್ಮೇಲೆ ಅಲ್ಲೇ ಅವರಿಗೆ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಸಿಗುತ್ತೆ. ಅಂದ್ರೆ ಪ್ರಮೋಷನ್ ಸಹ ಅಲ್ಲೇ ಆಗತ್ತೆ. ಇವರ ಪ್ರಮುಖ ಕೃತಿಗಳನ್ನ ನಾವು ನೋಡೋದಾದ್ರೆ, ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು ಇವು ಇವರ ಪ್ರಮುಖ ಕವನ ಸಂಕಲನಗಳು. ಇನ್ನು ಕಥಾ ಸಂಕಲನ ನೆರಳು ಅನ್ನುವಂತಹ ಕಥಾ ಸಂಕಲನವನ್ನ ಬರೆದಿದ್ದಾರೆ. ಹಾಗೆ ಕಾದಂಬರಿ ಅಂತ ನೋಡಿದ್ರೆ ಪ್ರತಿಬಿಂಬಗಳು ಅನ್ನುವಂತಹ ಕಾದಂಬರಿಯನ್ನ ಬರೆದಿದ್ದಾರೆ. ಇವರಿಗೆ ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನ ಮಾಡದಂತ ಸೂರಂ ಎಕ್ಕುಂಡಿರವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳ ಲಭಿಸಿವೆ. ಅವು ಯಾವಪ್ಪ ಅನ್ನೋದಾದ್ರೆ, ಸೋವಿಯತ್ ಲ್ಯಾಂಡ್ ನ ನೆಹರು ಪುರಸ್ಕಾರ ಸಿಕ್ಕಿದೆ. ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಹ ಸಿಕ್ಕಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಕ್ಕೂ ಸಹ ಭಾಜನರಾಗಿದ್ದಾರೆ. ಇವರು 1995ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ, ನಿಧನರಾದರು. ಪ್ರಸ್ತುತ ನಮಗಿರುವಂತಹ ಪಾರಿವಾಳ ಈ ಒಂದು ಪದ್ಯವನ್ನ ಸೂರಂ ಎಕ್ಕುಂಡಿ ಬರೆದಿರುವಂತಹ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಇದು ಪ್ರಸ್ತುತ ಪಾರಿವಾಳ ಪದ್ಯದ ಆಕರ ಗ್ರಂಥ ಆಗತ್ತೆ. ಸಮಗ್ರ ಕಥನ ಕವನಗಳು. ಇವಿಷ್ಟು ಕವಿಯ ಒಂದು ಕಿರು ಪರಿಚಯ ಮಕ್ಕಳೇ. ಈ ಪದ್ಯದ ಆಶಯ ಉದ್ದೇಶವನ್ನ ನೋಡೋದಾದ್ರೆ, ಯಾವೆಲ್ಲ ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು ಕವಿ ಈ ಒಂದು ಪದ್ಯವನ್ನ ಬರೆದಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಮಗ್ ಸಿಗುತ್ತೆ. ಪಾರಿವಾಳ ಎಂಬ ಕವನವು ಒಂದು ಕಥನ ಕವನ ಆಗಿದೆ. ಒಂದು ಕಥೆಯನ್ನ ಕವನದ ಮೂಲಕ ಹೇಳುವಂತದ್ದೇ ಪ್ರಸ್ತುತ ಪಾರಿವಾಳ ಪದ್ಯ. ಹಾಗಾದ್ರೆ ಆ ಕಥೆ ಯಾವ್ದಪ್ಪ ಅನ್ನೋದಾದ್ರೆ, ದಟ್ಟ ಕಾಡಿನ ಹೆಮ್ಮರದಲ್ಲಿ, ಅಂದ್ರೆ ಒಂದು ದೊಡ್ಡ ಕಾಡಿನ ಒಂದು ದೊಡ್ಡ ಮರದಲ್ಲಿ ಪಾರಿವಾಳಗಳ ಜೋಡಿ ವಾಸ ಆಗಿರುತ್ತೆ. ಅವುಗಳ ಮರಿಗಳ ಜೊತೆಯಲ್ಲಿ ಅವುಗಳು ತುಂಬಾ ಸಂತೋಷವಾಗಿ ಇರ್ತವೆ. ಹೀಗಿರ್ಬೇಕಾದ್ರೆ ಒಂದು ದಿನ ಬೇಡ ಅಲ್ಲಿಗೆ ಬಂದು ಒಂದು ಬಲೆಯನ್ನ ಹಾಕ್ತಾನೆ. ಆ ಬಲೆಯಲ್ಲಿ ಪುಟ್ಟ ಮರಿಗಳು ಆಟ ಆಡ್ಲಿಕ್ಕೆ ಹೊರಗಡೆ ಬಂದಂತ ರೆಂಬೆ ಮೇಲೆ ಆಟ ಆಡ್ತಿದ್ದಂತ ಪುಟ್ಟ ಮರಿಗಳು ಹಾರಿ ಆ ಬಲೆಯಲ್ಲಿ ಸಿಗಾಕೊಳ್ತವೆ. ಸಿಗಾಕೊಂಡಾಗ ಇವುಗಳನ್ನ ನೋಡ್ತಾ ಇದ್ದಂತ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯ ಅಂದ್ರೆ ಯಾವುದೇ ರೀತಿಯಾದಂತಹ ಯೋಚನೆಯನ್ನೂ ಮಾಡದೆ ಅವಿವೇಕದಿಂದ, ಅಂದರೆ ಆ ಬಲೆಯಲ್ಲಿ ಬಿದ್ದಿರುವಂತಹ ಮರಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನಾ, ಅಥವಾ ಅಲ್ಲಿ ಹೋದ್ರೆ ನಾವು ಅದರಲ್ಲಿ ಬೀಳ್ತೀವಾ ಬೀಳಲ್ವಾ, ನಾವು ಅದರಲ್ಲಿ ಸಿಗಾಕೊಳ್ಳುವಂತಹ ಅವಕಾಶ ಜಾಸ್ತಿ ಇದೆಯಾ ಇಲ್ವಾ, ರಕ್ಷಣೆ ಮಾಡಬಹುದಾ ಅಂತ ಯಾವುದೇ ರೀತಿಯಾದಂತಹ ಯೋಚನೆಯನ್ನ ಮಾಡದೆ ಅವು ಸಹ ಅಲ್ಲಿ ಬಿದ್ದು ಬೇಡನ ಪಾಲಾಗ್ತವೆ. ಇದು ಇಲ್ಲಿ ಇರುವಂತಹ ಸಂದೇಶ. ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ಪ್ರೀತಿ ಇರಬೇಕು, ಮಕ್ಕಳು ಅಂದ್ರೆ ಪ್ರೀತಿ ಇರಬೇಕು, ಆದ್ರೆ
ಪ್ರೀತಿ ಅತಿ ಆಗಬಾರದು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತಾರಲ್ಲ, ಹಾಗೇನೆ ಅಡಿಗೆಗೆ ಉಪ್ಪು ಎಷ್ಟು ಮುಖ್ಯನೋ, ಒಂದು ಕಲ್ಲು ಉಪ್ಪು ಜಾಸ್ತಿ ಆದ್ರೂ ಆ ಊಟ ರುಚಿಯಾಗಿರಲ್ಲ, ತಿನ್ಲಿಕ್ಕಾಗಲ್ಲ. ಹಾಗೆ ತಂದೆ ತಾಯಿಗಳ ಪ್ರೀತಿ, ಮಕ್ಕಳ ಮೇಲೆ ಏನ್ ತಂದೆ ತಾಯಿ ಪ್ರೀತಿ ತೋರಿಸ್ತಾರೆ ಅದು ಉಪ್ಪಿನ ರುಚಿಯಲ್ಲೇ ಇರಬೇಕು. ಅದು ಸ್ವಲ್ಪ ಕಡಿಮೆ ಆದ್ರೂ ಅಡಿಗೆ ರುಚಿ ಕೆಟ್ಟೋಗೋ ತರ ಮಕ್ಕಳ ಜೀವನ ಹಾಳಾಗುತ್ತೆ. ಅದರ ರುಚಿ ಸ್ವಲ್ಪ ಅಧಿಕ ಆದ್ರೂ ಸಹ ಮಕ್ಕಳ ಜೀವನ ಹಾಳಾಗುತ್ತೆ. ಆ ಪ್ರೀತಿ, ಆ ವ್ಯಾಮೋಹ ಅನ್ನುವಂಥದ್ದು ಹೆಚ್ಚಾದಷ್ಟು ನಾಶಕ್ಕೆ ನಾಂದಿಯಾಗುತ್ತೆ. ಇಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ ಯೋಚನೆ ಮಾಡ್ಬೇಕು, ಆ ಕೆಲಸವನ್ನ ಸಾಧಿಸಬೇಕು ಅನ್ನುವಂತಹ ಸಂದೇಶವನ್ನ ಈ ಒಂದು ಕಥನ ಕವನದ ಮೂಲಕ ಸುರ್ರ ಮೆಕ್ಕುಂಡಿರವರು ನಮ್ಮ ಮನುಕುಲಕ್ಕೆ ಸಂದೇಶವನ್ನ ರವಾನಿಸ್ತಾರೆ ಅಲ್ವಾ, ರವಾನಿಸಿದ್ದಾರೆ. ಪದ್ಯದ ಪ್ರವೇಶವನ್ನ ನೋಡೋಣ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಪ್ರಕಾರಗಳನ್ನ ನಾವು ನೋಡಬಹುದು. ಕಥನ ಕವನಗಳು, ಕವನಗಳು, ಕಾದಂಬರಿಗಳು, ಮಹಾಕಾವ್ಯಗಳು, ನಾಟಕಗಳು, ಕಥಾ ಸಂಕಲನಗಳು, ವಿಮರ್ಶೆಗಳು, ಪ್ರಬಂಧಗಳು, ಹೀಗೆ ಹಲವಾರು ಪ್ರಕಾರಗಳನ್ನ ನಾವು ಕನ್ನಡ ಸಾಹಿತ್ಯದಲ್ಲಿ ನೋಡ್ತೇವೆ. ಅದರಲ್ಲಿ ಕಥನ ಕವನ ಅನ್ನೋದು ತುಂಬಾ ಇಂಪಾರ್ಟೆಂಟ್, ತುಂಬಾ ಮಹತ್ವಪೂರ್ಣವಾದ, ತುಂಬಾ ರಸವತ್ತಾಗಿರುವಂಥದ್ದು. ಅಂದ್ರೆ ಸಹೃದಯರನ್ನ ಆದಷ್ಟು ಬೇಗ ತಲುಪುವಂಥದ್ದು, ಓದಿಸಿಕೊಳ್ಳುವಂತಹ ಶಕ್ತಿಯನ್ನ ಹೊಂದಿರುವಂಥದ್ದು ಕಥನ ಕವನ ಅಂತ ಹೇಳ್ತೀವಿ. ಒಂದು ಕಥೆ ದೀರ್ಘವಾಗಿರುತ್ತೆ, ಅದೇ ದೀರ್ಘವಾದ ಕಥೆಯನ್ನ ಪದ್ಯದ ಸಾಲುಗಳಲ್ಲಿ ಕೊಟ್ಟಾಗ ಅದು ತುಂಬಾ ಸಂಕೀರ್ಣವಾಗುತ್ತೆ, ತುಂಬಾ ಸುಲಭವಾಗಿ ಒಂದು ಕಥೆಯ ಸಾರವನ್ನ ತಿಳಿಸುತ್ತೆ ಅಲ್ವಾ. ಇದರ ಮೂಲಕ ಒಂದು ಘಟನೆಯನ್ನ ಅಥವಾ ಒಂದು ಕಥೆಯನ್ನ ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸ್ತಾ ಹೋಗ್ಬೋದು. ಒಂದು ಇನ್ಸಿಡೆಂಟ್, ಒಂದು ಘಟನೆಯನ್ನ ಅಥವಾ ಒಂದು ಕಥೆಯನ್ನ ಒಂದು ಪದ್ಯದ ಮೂಲಕ ಬೆಳೆಸ್ತಾ ಹೋಗ್ಬೋದು. ಇದು ಒಂದು ಕಲೆ ಅಲ್ವಾ, ಇದು ಕವಿಯ ಒಂದು ಸೃಜನಶೀಲತೆ. ಒಂದು ಉತ್ತಮ ಅಂತ್ಯವನ್ನ ಕಾಣಿಸಿ ಕೊನೆಯಲ್ಲಿ ಒಂದು ಸಂದೇಶವನ್ನ ಕೊಡುತ್ತೆ. ಕನ್ಕ್ಲೂಷನ್ ಇರ್ಲೇಬೇಕು, ಅಂದ್ರೆ ಕಥೆಯ ಪ್ರಾರಂಭ ಅಂತ್ಯ ಎರಡೂ ಇರಬೇಕು. ಅಂತ್ಯದಲ್ಲಿ ಒಂದು ಸಂದೇಶ, ಒಂದು ಮಾರಲ್ ವ್ಯಾಲ್ಯೂ ಅನ್ನ ಅಥವಾ ಅವರ ಒಂದು ಎಕ್ಸ್ಪೀರಿಯನ್ಸ್, ಅನುಭವ ಏನಿರುತ್ತೆ ಆ ಅನುಭವದ ನುಡಿಗಳನ್ನ ಕೊನೆಯಲ್ಲಿ ತಿಳಿಸಿ ಅದನ್ನ ಕನ್ಕ್ಲೂಡ್ ಮಾಡುವಂತಹದ್ದು, ಅಂತ್ಯಗೊಳಿಸುವಂಥದ್ದು, ಕೊನೆಗಾಣಿಸುವಂಥದ್ದು. ಇಂಥ ಒಂದು ಕಥನ ಕವನಗಳನ್ನ ರಚಿಸುವುದರಲ್ಲಿ ಸುರ್ರ ಮೆಕ್ಕುಂಡಿರವರು ಯಶಸ್ವಿಯಾದ ಕವಿ ಅಂತಾನೆ ಹೇಳಬಹುದು ನಾವು ಅಲ್ವಾ. ಈಗ ನೋಡ್ತಾ ಹೋಗೋಣ, ಪದ್ಯದ ಸಾಲುಗಳ ಮೂಲಕ ಯಾವ ರೀತಿಯ ಕಥೆಯನ್ನ ನಮ್ಗೆ ತಿಳಿಸ್ಕೊಡ್ತಾರೆ, ಅದರಲ್ಲಿ ಇರುವಂತಹ ಸಂದೇಶ ಏನು ಅನ್ನೋದನ್ನ ಸಂಪೂರ್ಣವಾಗಿ ಸರಳವಾಗಿ ತಿಳ್ಕೊಳ್ಳೋಣ ಮಕ್ಕಳೇ. ಅರ್ಥ ಆಗಿದೆ ಅಂತ ಭಾವಿಸ್ತೀನಲ್ವಾ, ಆಶಯ ಭಾವ. ಮೊದಲ ಪದ್ಯ ಭಾಗ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಅಲ್ವಾ. ದಟ್ಟ ಕಾಡಿನಲ್ಲೊಂದು, ಆ ಪದವನ್ನ ಬಿಡಿಸಿ ನಾವು ಅರ್ಥ ಮಾಡ್ಕೋಬಹುದು. ಒಂದು ದೊಡ್ಡ ಕಾಡಿನಲ್ಲಿ, ಒಂದು ದೊಡ್ಡ ಮರದಲ್ಲಿ, ಮರದ ಹೊದರಿನಲ್ಲಿ, ಹೊದರು ಅಂದ್ರೆ ಒಂದು ಪದ ಗುಂಪು ಏನಿರುತ್ತಲ್ಲ, ಆ ಎಲೆಗಳು, ಬ್ರಾಂಚಸ್ ಎಲ್ಲ ಏನಿರುತ್ತೆ, ರೆಂಬೆ ಕೊಂಬೆಗಳೆಲ್ಲ ಹೆಚ್ಚಾಗಿರುವಂತಹ ಜಾಗ. ಒಂದು ದೊಡ್ಡ ಕಾಡಿನಲ್ಲಿ, ಒಂದು ಹೆಮ್ಮರದಲ್ಲಿ, ದೊಡ್ಡ ಮರದಲ್ಲಿ, ಒಂದು ಕೊಂಬೆಯ ಮೇಲೆ, ಹೊದರಿನಲ್ಲಿ, ಆ ಗುಂಪಿನಲ್ಲಿ ಇದ್ದುವು ಒಂದು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ನಾವಿಲ್ಲಿ ನೋಡ್ತಾ ಇದೀವಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಪಾರಿವಾಳಗಳೇನಿದಾವೆ, ಈ ಜೋಡಿ ಪಾರಿವಾಳಗಳು ಒಂದು ದೊಡ್ಡ ಕಾಡಿನಲ್ಲಿರುವಂತಹ ಒಂದು ದೊಡ್ಡ ಮರದಲ್ಲಿ, ಹೆಮ್ಮರ ಅಂದ್ರೆ ದೊಡ್ಡ ಮರ, ದೊಡ್ಡ ಮರದಲ್ಲಿ ಒಂದು ಸಣ್ಣ ಗೂಡನ್ನ ಕಟ್ಕೊಂಡು ಜೀವನವನ್ನ ನಡೆಸ್ತಾ ಇದ್ವು. ಮೊದಲ ಪದ್ಯ ಭಾಗ ಅರ್ಥ ಆಗಿದೆಯಲ್ಲ ಮಕ್ಕಳೇ. ಮುಂದುವರೆದಂತೆ, ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು, ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಅಲ್ವಾ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ. ಹಗಲು ಇರುಳು ಅಂದ್ರೆ ಬೆಳಿಗ್ಗೆ ರಾತ್ರಿ, ಸದಾಕಾಲ 24 hours ಅಂತ ನಾವೇನ್ ಹೇಳ್ತೀವಿ, ಸದಾಕಾಲ ಜೊತೆಯಾಗೇ ಇರ್ತಾ ಇದ್ವು. ಇದೇ ರೀತಿಯಾಗಿ ಜೊತೆಯಾಗೇ ಇರ್ತಾ ಇದ್ವು ಈ ಜೋಡಿ ಪಾರಿವಾಳಗಳು. ಯಾವತ್ತಿಗೂ ಸಹ
ಆ ಒಂದನ್ನ ಒಂದು ಬಿಟ್ಟು ಇರ್ಲಿಲ್ಲ. ಅಗಲಿರವು ಅಂದ್ರೆ ಅಗಲಿರ್ಲಿಲ್ಲ, ಒಂದ್ರಿಂದ ಒಂದು ಯಾವುದೇ ಕಾರಣಕ್ಕೂ ದೂರ ಇರ್ಲಿಲ್ಲ, ಜೊತೆಯಾಗಿ ಇರ್ತಾ ಇದ್ವು. ಹೀಗೆ ಜೊತೆಯಾಗಿ ಇದ್ದಾಗ ಏನಾಗುತ್ತೆ, ಆ ಗೂಡಿನಲ್ಲಿ ಸಂತೋಷ ಸಂಭ್ರಮ ಮನೆ ಮಾಡಿರುತ್ತೆ. ಹಿಗ್ಗು ಅಂದ್ರೆ ಸಂತೋಷ, ಸಂಭ್ರಮ, ಸಡಗರ, ಈ ಒಂದು ಸಂತೋಷ ಸಂಭ್ರಮಗಳು ಆ ಹೊದರಿನಲ್ಲಿ ತುಂಬಿರುತ್ತೆ. ನಾವು ಅಷ್ಟೇ ಅಲ್ವಾ, ನಮ್ಮ ಮನೆಯಲ್ಲಿ ಎಲ್ಲರೂ ತಂದೆ ತಾಯಿ, ಅಕ್ಕ ಅಣ್ಣ ತಮ್ಮ ಇವರ ಜೊತೆಯಲ್ಲೇ ಕೂಡಿದ್ದಾಗ ನಮ್ಮಲ್ಲೂ ಸಂತೋಷ ಸಂಭ್ರಮ ಸಡಗರಗಳು ತುಂಬಿರುತ್ತೆ. ಹೀಗೆ ಅವು ಸಹ ಸಂತೋಷವಾಗಿದ್ವು. ಹಾಗಾದ್ರೆ ಏನಾಯ್ತು ಮುಂದೆ? ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗಿತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ದಿನ ಕಳೆದವಾನಂದದಿಂದ ಬಾಳಿ. ಹೀಗಿರಬೇಕಾದ್ರೆ ಎರಡೇ ಪಾರಿವಾಳಗಳಿದ್ವು. ಗಂಡ ಹೆಂಡತಿ ಪಾರಿವಾಳಗಳು ಮಾತ್ರ ಆ ಗೂಡಲ್ಲಿ ಇದ್ವು, ಸಂತೋಷವಾಗಿದ್ವು. ಹೀಗೆ ದಿನಗಳು ಹುರುಳ್ತಾ ಹೋದಂತೆ ಅವುಗಳು ಇಟ್ಟಂತಹ ಮೊಟ್ಟೆ ಹೊಡೆದು ಇವುಗಳ ಪ್ರೀತಿ, ಮೊಟ್ಟೆ ಹೊಡೆದಾಗ ಅವುಗಳ ಸಂತೋಷ ಜಾಸ್ತಿ ಆಗುತ್ತೆ. ಹೇಗೆ ಅಂದ್ರೆ, ಮೊಟ್ಟೆ ಹೊಡೆದಾಗ ಮುದ್ದು ಮರಿಗಳು ಹೊರ ಬರ್ತವೆ. ಅವುಗಳ ಮಧುರವಾದ ಹಿಂಪಾದ ಆ ಸದ್ದನ್ನ ಕೇಳಿ, ಶಬ್ದವನ್ನ ಕೇಳಿ ಅವು ದಿನಗಳನ್ನ ಆನಂದದಿಂದ ಕಳೀತವೆ. ದಿನ ಕಳೆದವು ಆನಂದದಿಂದ ಬಾಳಿ, ಆನಂದವಾಗಿ ಸಂತೋಷವಾಗಿ ಸಂಭ್ರಮದಿಂದ ಮರಿಗಳನ್ನ ನೋಡ್ತಾ ಅವುಗಳ ಜೊತೆಯಲ್ಲಿ ಆಟ ಪಾಠಗಳನ್ನ ಮಾಡುತ್ತಾ ಅವು ಸಂತೋಷವಾಗಿ ಜೀವನವನ್ನ ಕಳೀತಾ ಇರ್ತವೆ. 3 ಪದ್ಯ ಭಾಗ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಇಲ್ಲಿ ನೀವು ನೋಡ್ತಾ ಇದ್ರ ಚಿತ್ರದಲ್ಲಿ ಮೊಟ್ಟೆ ಹೊಡೆದು ಮರಿ ಹೇಗೆ ಹೊರ ಬರುತ್ತೆ. ಈ ರೀತಿ ಮರಿ ಹೊರ ಬಂದಂತಹ ಮರಿಗಳ ಮಧುರವಾದಂತಹ ಶಬ್ದ ಮಾಡುತ್ತಲ್ಲ, ಹಿಂಪಾದ ಶಬ್ದ, ಅದನ್ನ ಕೇಳಿ ಅವುಗಳ ಸಂತೋಷ ಹೆಚ್ಚಾಗುತ್ತೆ. ಇಂಥ ಸಂದರ್ಭದಲ್ಲಿ, ಇಂಥ ಸಂತೋಷ ಮನೆ ಮಾಡಿರುವಂತಹ ಸಮಯದಲ್ಲಿ ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಇಂಥ ಸಂತೋಷದ ದಿನಗಳಲ್ಲಿ ಇರಬೇಕಾದ್ರೆ ಅವುಗಳ ಜೀವನದಲ್ಲಿ ಒಬ್ಬ ಬೇಡ ಬರ್ತಾನೆ. ಬೇಡ, ಒಂದು ದಿನ ಬೇಡ ಅಂದ್ರೆ ಬೇಟೆಗಾರ, ಪ್ರಾಣಿ ಪಕ್ಷಿಗಳನ್ನ ಬೇಟೆ ಆಡುವಂಥವನು. ಇವನು ಬಂದು ಏನ್ ಮಾಡ್ತಾನೆ, ಆ ಬಲೆಯನ್ನ, ಪಕ್ಷಿಗಳನ್ನ ಹಿಡಿಯುವಂತಹ ಬಲೆಯನ್ನ ಆ ಮರದ ಕೆಳಗಡೆ ಹರಡ್ತಾನೆ. ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಮರದ ಕೆಳಗಡೆ ಬಲೆಯನ್ನ ಈ ರೀತಿಯಾಗಿ ಹರಡಿದಾಗ ಪುಟ್ಟ ಮರಿಗಳು, ಇಂಥ ಸಣ್ಣ ಸಣ್ಣ ಮರಿಗಳೇನಿದಾವಲ್ಲ, ಇವು ಮರದ ಕೊಂಬೆ ಮೇಲೆ ಆಟ ಆಡ್ಲಿಕ್ಕೆ ಹೊರಗಡೆ ಬರ್ತವೆ. ಅಕಸ್ಮಾತ್ ಆಗಿ ಅವು ಹಾರಿ ಆ ಬಲೆಯಲ್ಲಿ ಸಿಗಾಕೊಂಡ್ಬಿಡ್ತವೆ. ಸಿಗಾಕೊಂಡು ಹೊರಗಡೆ ಬರೋದಿಕ್ಕೆ ಕಷ್ಟ ಆದಾಗ ಏನ್ ಮಾಡುತ್ತೆ, ಮರಿಗಳು ಸೌಂಡ್ ಮಾಡ್ತವೆ, ಚೀತ್ಕರಿಸತೊಡಗಿದವು ಅಂದ್ರೆ ಜೋರಾಗಿ ಕಿರ್ಚ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತವೆ. ಹಾಗೇನಾಗುತ್ತೆ, ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ನಮ್ಮ ಜೀವನದಲ್ಲೂ ಅಷ್ಟೇ, ನೋವು, ಸಂಕಟ, ಕಷ್ಟ ಅಂದ ತಕ್ಷಣ ಮೊದಲು ನಮ್ಮ ನೆರವಿಗೆ ಬರುವಂತಹ ಒಂದು ಜೀವ ಅಂದ್ರೆ ತಾಯಿ. ತಾಯಿ ನಂತರ ತಂದೆ ತಾಯಿ ಅಲ್ವಾ? ಹಾಗೆ ಈ ಮರಿಗಳು ಚೀತ್ಕಾರ ಮಾಡ್ತಾ ಇರ್ಬೇಕಾದ್ರೆ, ಕಿರಿಚ್ಕೊಳ್ತಾ ಇರ್ಬೇಕಾದ್ರೆ ಇದನ್ನ ನೋಡಿದಂತಹ ತಾಯಿ ಪಾರಿವಾಳ, ಅವುಗಳ ಕಷ್ಟವನ್ನ ನೋಡಿದಂತ ತಾಯಿ ಪಾರಿವಾಳ ಏನೋ ಯೋಚನೆ ಮಾಡದೆ, ತಾಯಿ ಅಷ್ಟೇ, ಮಕ್ಕಳಿಗೆ ಕಷ್ಟ ಆಯ್ತು ಅಂದ್ರೆ ಆಕೆ ಜೀವಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಿದ್ರೂ ಸಹ ಅದಕ್ಕೆ ಮುಂದಾಗ್ತಾಳೆ. ಅವುಗಳನ್ನು, ಮಕ್ಕಳನ್ನ, ಮರಿಗಳನ್ನ ಪಾರು ಮಾಡ್ಲಿಕ್ಕೆ ಮುಂದಾಗ್ತಾಳೆ. ಇದೇ ರೀತಿ ಬಲೆಗೆ ಧುಮುಕುತ್ತೆ ಆ ಹೆಣ್ಣು ಪಾರಿವಾಳ. ಇದನ್ನ ನೋಡ್ತಾ ಇದ್ದಂತಹ ಗಂಡು ಪಾರಿವಾಳ, ಹೆಂಡತಿಯನ್ನ ಬಿಟ್ಟು ಇರದೇ ಇರುವಂತಹ ಗಂಡು ಹಕ್ಕಿ ಏನ್ ಮಾಡುತ್ತೆ, ದುಃಖದಿಂದ, ಏಕೆಂದ್ರೆ ಒಳಗಡೆ ಹೋದ್ರೆ ಮತ್ತೆ ಬರಲ್ಲ ಅಂತ ಅದಕ್ಕೂ ಗೊತ್ತು. ಆದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಟಿರೋದಿಕ್ಕೆ ಕಷ್ಟಪಡುವಂತಹ ಗಂಡು ಹಕ್ಕಿ ಅದು ಸಹ ಏನೂ ಯೋಚನೆ ಮಾಡದೆ ಒಳಗಡೆ ಬರುತ್ತೆ, ಬಿಕ್ಕಿ ಬಿಕ್ಕಿ ದುಃಖದಿಂದನೇ ಒಳಗಡೆ ಬರುತ್ತೆ. ಅಂದ್ರೆ ಒಟ್ಟಾರೆ ಆ 4 ಪಾರಿವಾಳಗಳು ಬಲೆಯಲ್ಲಿ ಬಿದ್ದವು. ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ. ಬನ್ನಿ ಮುಂದಿನ ಒಂದು ಪದ್ಯ ಭಾಗದಲ್ಲಿ
ಹೀಗೆ ಬಲೆಗೆ ಬಿದ್ದಂತಹ ಪಾರಿವಾಳಗಳನ್ನ ಬೇಡ ಏನ್ ಮಾಡ್ತಾನೆ? ಸಹಜವಾಗಿ ಬಿಡ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ, ಬಿಡೋದೇ ಇಲ್ಲ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಕುರುಡು ವಾತ್ಸಲ್ಯ, ಕುರುಡು ಅಂದ್ರೆ ಬ್ಲೈಂಡ್ ಆಗಿ, ಮಕ್ಕಳು ಹೆಂಡತಿ ಅನ್ನುವಂತಹ ಆ ವ್ಯಾಮೋಹಕ್ಕೆ, ವಾತ್ಸಲ್ಯ ಅಂದ್ರೆ ಪ್ರೀತಿ ಇರಬೇಕು. ಹೆಂಡತಿ ಮಕ್ಕಳು ಬಂಧು ಬಾಂಧವರ ಮೇಲೆ ಪ್ರೀತಿ, ಅನುಕಂಪ, ವಿಶ್ವಾಸ, ನಂಬಿಕೆ ಎಲ್ಲವೂ ಇರಬೇಕು. ಆದ್ರೆ ಅದು ಎಲ್ಲೆಯನ್ನ ಮೀರಬಾರದು. ಅದಕ್ಕೆ ಹೇಳ್ತಾರಲ್ವಾ, ಅತಿ ಆದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ. ಅದು ಯಾವ ಸಂಬಂಧನೇ ಆದ್ರೂ ಸಹ ಅತಿ ಆದ್ರೆ, ಮಿತಿ ಮೀರಿದಾಗ, ಎಲ್ಲೆ ಮೀರಿದಾಗ ಅದು ನಮಗೆ ಕುತ್ತಾಗತ್ತೆ. ಈ ರೀತಿಯಾಗಿ ಕುರುಡು ವಾತ್ಸಲ್ಯದಲ್ಲಿ ಒಂದು ಬ್ಲೈಂಡ್ ಆಗಿ, ಅಂಧವಾಗಿ ಆ ಮಕ್ಕಳು ಹೆಂಡತಿ ಅನ್ನುವಂತ ವಾತ್ಸಲ್ಯಕ್ಕೆ, ಪ್ರೀತಿಗೆ ಮರುಳಾದಂತಹ ಒಂದು ಗಂಡು ಹಕ್ಕಿ ಏನಿದೆ, ಅದು ತನ್ನ ವಿವೇಕವನ್ನ ಕಳ್ಕೊಳ್ಳುತ್ತೆ. ಅಂದ್ರೆ ಯೋಚನೆ ಮಾಡುವಂತಹ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಯೋಚನೆ ಮಾಡುವಂತಹ ಶಕ್ತಿಯನ್ನ ಕಳ್ಕೊಂಡು ಅದು ಬಲೆಗೆ ನುಗ್ಗುತ್ತೆ, ಬಲೆಯೊಳಗಡೆ ಬರುತ್ತೆ. ಒಟ್ಟಾರೆ ಪಾರಿವಾಳಗಳ ಹಿಂಡು ಅಂದ್ರೆ ಆ ಗುಂಪು ಆ ಬಲೆಯಲ್ಲಿ ಬಿತ್ತು. ಅದನ್ನ ನೋಡಿದಂತಹ ಹಸಿದ ಬೇಡನು, ಬೇಡ ಅನ್ಕೊಂಡಿದ್ದ ಬಿದ್ರೆ ಒಂದಾದ್ರೂ ಪಾರಿವಾಳ ಬೀಳಬಹುದು ಅಂತ. ಯಾರಿಗ್ ಗೊತ್ತು? ಅವನ ಅದೃಷ್ಟ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಅವನಿಗೆ 4 ಪಾರಿವಾಳಗಳ ಬಿದ್ವು. ಹಸಿದಂತಹ ಬೇಡ ಅದನ್ನ ತುಂಬಾ ಖುಷಿಯಾಗಿ ಹೊತ್ಕೊಂಡು ಹೋದ. ಇಲ್ಲಿ ಒಬ್ಬರಿಗೆ ಉಪಕಾರ ಆದ್ರೆ ಒಬ್ಬರಿಗೆ ಅಪಕಾರ. ನಮ್ಮ ವಾತ್ಸಲ್ಯದಿಂದ ನಮ್ಮ ನಾಶ ಆಗುತ್ತೆ. ನಮ್ಮ ಅತಿಯಾದಂತಹ ಮೋಹ ನಮಗೆ ಕುತ್ತಾಗುತ್ತೆ ಅಂತ ಇಲ್ಲಿ ನೋಡ್ಬೋದು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಅಂದ್ರೆ ಫಲಕಾರಿ, ಪ್ರಾಪ್ತ ಆಗುತ್ತೆ. ಅಂದ್ರೆ ನಾವು ಏನು ಕೆಲಸ ಮಾಡ್ತೀವೋ ಅದರ ಪ್ರತಿಫಲವನ್ನ ನಾವು ಹೊಣ್ತೀವಿ ಅಂತ. ನಾವು ಅತಿಯಾದಂತ ವ್ಯಾಮೋಹವನ್ನ ಇಟ್ಕೊಂಡಾಗ, ಮೋಹ ಮುಸುಕಿದ ಬುದ್ಧಿ, ನಮ್ಮ ಬುದ್ಧಿ ಮೇಲೆ, ನಮ್ಮ ವಿವೇಚನ ಶಕ್ತಿ, ಆಲೋಚನೆ ಮಾಡುವಂತಹ ಶಕ್ತಿ ಮೇಲೆ ಆ ಮಗ, ಮಗಳು ಅಥವಾ ಮಕ್ಕಳು, ಹೆಂಡತಿ ಅನ್ನುವಂತಹ ಮೋಹದ ಬಲೆ ಆವರಿಸ್ಕೊಂಡ್ಬಿಟ್ರೆ, ಆ ಮೋಹ ಅನ್ನುವಂಥದ್ದು ಆವರಿಸ್ಕೊಂಡ್ಬಿಟ್ರೆ ನಾವು ಯೋಚನೆ ಮಾಡುವಂತಹ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತೀವಿ. ಆ ಶಕ್ತಿಯನ್ನ ಕಳ್ಕೊಂಡಾಗ ನಮ್ಮ ನಾಶ ಖಂಡಿತ. ಮಕ್ಕಳು, ಹೆಂಡತಿ, ಬಂಧು ಬಾಂಧವರು ಅನ್ನುವಂತಹ ಮೋಹ ನಮ್ಮ ಬುದ್ಧಿಗೆ ಆವರಿಸ್ಕೊಂಡ್ರೆ ಖಂಡಿತ ನಮ್ಮ ನಾಶ ಕಟ್ಟಿಟ್ಟ ಬುತ್ತಿ ಅಂತ ಕವಿ ಇಲ್ಲಿ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ವ್ಯಾಮೋಹವನ್ನ ತೊರೆದು ಬಾಳಬೇಕು. ವ್ಯಾಮೋಹ ಅಂದ್ರೆ ಅತಿಯಾದ ಪ್ರೀತಿಯನ್ನ ಬಿಟ್ಟು ನಾವು ಬದುಕಬೇಕು. ನಾವು ಹೆಂಡತಿ, ಮಕ್ಕಳು, ಸಿರಿ, ಸಂಪತ್ತು, ವೈಭೋಗ, ಆಡಂಬರದ ಜೀವನ ಎಲ್ಲದರ ಮಧ್ಯದಲ್ಲೇ ಇರಬೇಕು. ಆದ್ರೆ ಅದು ಅಂಟದ ಹಾಗೆ ಬದುಕುವಂಥದ್ದೇ ಜೀವನ, ಸಾರ್ಥಕ ಜೀವನ ಅಂತ ಹೇಳ್ತೀವಿ. ಯಾವ ಕ್ಷಣದಲ್ಲಿ ಬಿಡು ಅಂತಂದ್ರೂ ಬಿಡ್ಲಿಕ್ಕೆ ರೆಡಿ ಆಗಿರ್ಬೇಕು. ಅದನ್ನೇ ಇಟ್ಕೊಂಡು ಅದನ್ನ ಬಿಟ್ಟು ಬದುಕಲಿಕ್ಕೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ನಾವೇ ಸೃಷ್ಟಿ ಮಾಡ್ಕೋಬಾರದು ಅಂತ ಇಲ್ಲಿ ಕವಿ ಹೇಳ್ತಾರೆ. ಪ್ರತಿಯೊಂದನ್ನು ಇಷ್ಟಪಡಿ, ಆದ್ರೆ ಅತಿಯಾಗಿ ಇಷ್ಟಪಡ್ಬೇಡಿ. ಆಹಾರ ಹೊಟ್ಟೆಗೆ ಮುಖ್ಯ. ಆಹಾರ ಅತಿಯಾದ್ರೆ ಅಜೀರ್ಣ ಆಗುತ್ತೆ ಅನ್ನೋದು ಅಷ್ಟೇ ಮುಖ್ಯ ಅಲ್ವಾ? ಅದನ್ನ ನಾವು ನೆನಪಲ್ಲಿಟ್ಕೋಬೇಕು. ಏನು ಬಂದರೂ ಕೂಡ ತಾಳಬೇಕು. ತಾಳ್ಮೆಯಿಂದ ಯೋಚನೆ ಮಾಡಿ, ಅದ್ ಎಂಥ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಬಂದರೂ ಸಹ ಅದನ್ನ ಎದುರಿಸ್ಲಿಕ್ಕೆ ನಾವು ಸಿದ್ಧರಿರಬೇಕು. ನಾವು ಏನೇ ಒಂದು ಹೆಜ್ಜೆಯನ್ನ ಇಡೋಕ್ಕೂ ಮುಂಚೆ 10 ಹಲವು ಬಾರಿ ಅದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನ ತಗೊಳ್ಬೇಕು. ಅದನ್ನ ಬಿಟ್ಟು ಮಗ, ಮಗಳು, ಬಂಧು ಬಾಂಧವರು, ಹೆಂಡತಿ, ಗಂಡ, ತಂದೆ, ತಾಯಿ ಅನ್ನುವಂತಹ ಬಾಂಧವ್ಯಕ್ಕೆ, ವಾತ್ಸಲ್ಯಕ್ಕೆ ಮರಳಾಗಿ ನಾವು ಅಂಧರಾಗಿ ಯೋಚನೆ ಮಾಡಿದ್ರೆ ಖಂಡಿತ ನಮ್ಮ ನಾಶಕ್ಕೆ ನಾವೇ ನಾಂದಿ ಆಡದಂತೆ ಆಗತ್ತೆ ಎನ್ನುವಂಥದ್ದು ಕವಿ ಕೊಡುವಂತಹ ಸಂದೇಶ. ಮಕ್ಕಳೇ, ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಅಲ್ವಾ? ಅರ್ಥ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಒಂದು ಪಾಠದ ಬಗ್ಗೆ, ವಿವರಣೆಯ ಬಗ್ಗೆ ನಿಮ್ಮ ಅನುಭವವನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಯೋದನ್ನ ಖಂಡಿತ ಮರಿಬೇಡಿ. ಯಾಕೆಂದ್ರೆ ನೀವು ಕೊಡುವಂತಹ ಈ ಒಂದು ಕಮೆಂಟ್ಸ್ ಏನಿದೆಯಲ್ವಾ, ವಿಮರ್ಶೆ, ನೀವೇ ನನ್ನ ಪ್ರೋತ್ಸಾಹಕರು. ನೀವು ಕೊಡುವಂತಹ ಕಮೆಂಟ್ಸ್ ಮೇಲೆ ನಿಂತಿರುತ್ತೆ ಮುಂದಿನ
ವಿಡಿಯೋಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಯಾವ ಪಾಠ, ಪದ್ಯ ಹಾಗೂ ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಮಕ್ಕಳೇ.